1 ಬಟ್ಲಷ್ಟು ನಾನು ಊಟದ ಅಕ್ಕಿನ ತೊಗೊತಾ ಇದ್ದೀನಿ. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಹೆಸರು ಕಾಳನ್ನ ತೊಗೊತಾ ಇದ್ದೀನಿ. ಸಾಬುದಾನ ಮತ್ತು ಕಡಲೆಬೀಜ ಅವಲಕ್ಕಿನ ಚಿಕ್ಕ ಬಟ್ಲಲ್ಲಿ ತೊಗೊತಾ ಇದ್ದೀನಿ. ನಿಮಗೆ ಕರೆಕ್ಟ್ ಮೆಜರ್ಮೆಂಟು ಹೇಳಬೇಕು ಅಂದರೆ 150 ಗ್ರಾಮಷ್ಟು ಊಟದ ಅಕ್ಕಿನ ತೊಗೊತಾ ಇದ್ದೀನಿ. 150 ಗ್ರಾಮಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಕಡಲೆಬೀಜ, ಸಾಬುದಾನ ಮತ್ತು ಅವಲಕ್ಕಿನ 75 ಗ್ರಾಮಷ್ಟು ತೊಗೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಒಂದು 3-4 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸಾಬುದಾನ 2 ರೀತಿಯಲ್ಲಿ ಬರುತ್ತೆ, ಯಾವ್ದು ಹಾಕಿದ್ರೂ ಪರವಾಗಿಲ್ಲ. ನೋಡಿ, ಇಷ್ಟನ್ನು ಚೆನ್ನಾಗಿ ಒಂದು 4-5 ಬಾರಿ ತೊಳೆದ್ಬಿಟ್ಟು ಆಮೇಲೆ ಇದೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಓವರ್ನೈಟು ನೆನೆಸಿಕ್ಕೋಬೇಕು. ನೀವು ಸಂಜೆಗೆ ಟಿಫಿನ್ಗೆ ಮಾಡ್ಕೊತೀವಿ ಅಂದರೆ ಬೆಳಗ್ಗೆ ನೆನೆಸಿಕ್ಕೋಬೇಕು, ಅಥವಾ ಬೆಳಗ್ಗೆನೇ ಟಿಫಿನ್ಗೆ ಮಾಡ್ಕೋಬೇಕು ಅಂದರೆ ನೀವು ರಾತ್ರಿನೇ ನೆನೆಸಿಕ್ಕೊಂಡ್ರೆ ನಾವು ದೋಸೆನ ಮಾಡ್ಕೋಬೋದು. ನೋಡಿ, ಈಗ ನಾನು ಓವರ್ನೈಟು ನೆನೆಸಿಕೊಂಡಿದ್ದೆ. ಕಡಲೆಬೀಜ, ಹೆಸರು ಕಾಳು ಮತ್ತು ಅವಲಕ್ಕಿ, ಸಾಬುದಾನ ಎಲ್ಲ ನೀಟಾಗಿ ನೆಂದಿದೆ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ನಾವು ನೆನೆಸಿಕೊಂಡಿದ್ನಲ್ಲ ಅದೇ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಕಲಿಯೋರಂತೂ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ ಥರ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬ ಸುಲಭವಾಗಿ ದೋಸೆನ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ತುಂಬ ತೆಳುವಾಗಿ ಬೇಡ ಅಥವಾ ತುಂಬ ಗಟ್ಟಿಯಾಗಿಯೂ ಬೇಡ, ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಪರ್ಫೆಕ್ಟಾಗಿ ದೋಸೆ ಹಿಟ್ಟು ರೆಡಿ ಆಗಿದೆ. ನೋಡಿ, ಈಗ ನಾನು ದೋಸೆ ಹೆಂಚಿಗೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ದೋಸೆನ ನಾವು ಹಾಕ್ಕೋಬೋದು. ಇದಕ್ಕೆ ತುಪ್ಪ ಆದರೂ ಪರವಾಗಿಲ್ಲ ಅಥವಾ ಅಡುಗೆ ಎಣ್ಣೆ ಆದರೂ ಬಳಸ್ಕೋಬೋದು. ನೋಡಿ, ಈ ಥರ ದೋಸೆ ಮಾಡ್ಕೊಂಡ್ಬಿಟ್ಟು ಗರಿಗರಿಯಾದ ದೋಸೆ ಜೊತೆ ಈರುಳ್ಳಿ ಚಟ್ನಿ ಜೊತೆ ತಿಂತಾ ಇದ್ದರೆ ವಾವ್ ಅಂತೀರ, ಅಷ್ಟು ರುಚಿಯಾಗಿರುತ್ತೆ. ಇದರಲ್ಲಿ ನಾವು ಪಡ್ಡೂ ಮಾಡ್ಕೋಬೋದು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕ್ಕೊಂಡು ಪಡ್ಡೂ ಮಾಡ್ಕೋಬೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆನ ಹಾಕ್ತಾಯಿದ್ರೆ ಗರಿಗರಿಯಾದ ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಗುತ್ತೆ. ಇದ್ರ ಜೊತೆ ಈರುಳ್ಳಿ ಚಟ್ನಿ ಜೊತೆ ತಿಂತಾಯಿದ್ರೆ ಅಂತೂ ವಾವ್ ಅಂತೀರ, ಅಷ್ಟು ರುಚಿಯಾಗಿ ನಾವು ದೋಸೆನ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.